ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪ್ರತಿ ಭಾರತೀಯ ಕುಟುಂಬದಲ್ಲೂ ಚಿನ್ನಕ್ಕೆ ವಿಶೇಷ ಸ್ಥಾನಮಾನವಿದೆ. ಹೂಡಿಕೆ ಹಾಗೂ ಸಾಂಪ್ರದಾಯಿಕ ಆಸ್ತಿ ಎರಡಕ್ಕೂ ಕೂಡ ಚಿನ್ನವೇ ಆಧಾರ. ಆದರೆ ನಿಮ್ಮ ಮನೆಯಲ್ಲಿ ಎಷ್ಟು ಚಿನ್ನಾಭರಣಗಳನ್ನು ಇಟ್ಟುಕೊಂಡಿದ್ದೀರಿ ಅನ್ನುವುದು ಆದಾಯ ತೆರಿಗೆ ಇಲಾಖೆಯ ಕಣ್ಣು ತಪ್ಪಿಸುವಂತಿಲ್ಲ. ಹಾಗಾಗಿ ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿ ಮಿತಿ ಮೀರಿದ ಚಿನ್ನವನ್ನು ಮನೆಯಲ್ಲಿ ಸಂಗ್ರಹಿಸಿದರೆ ತಪಾಸಣೆ ವೇಳೆ ದೊಡ್ಡ ಮಟ್ಟದ ದಂಡ ಬೀಳುವುದು ಖಚಿತ. ಹಾಗಿದ್ರೆ ಮನೆಯಲ್ಲಿ ಎಷ್ಟು ಪ್ರಮಾಣದ ಚಿನ್ನವನ್ನು ಇಟ್ಟುಕೊಳ್ಳಬಹುದು ಎನ್ನುವ ಮಾಹಿತಿ ಬೇಕಿದ್ದಲ್ಲಿ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ನೀವು ಹೊಂದಿರುವಂಥ ಚಿನ್ನವು ನಿಗದಿತ ಮಿತಿಗಿಂತ ಹೆಚ್ಚಿದ್ರೆ ಮತ್ತು ಅದನ್ನು ಖರೀದಿಸಲು ಬಳಸಿದ ಆದಾಯದ ಬಗ್ಗೆ ಅಥವಾ ಚಿನ್ನದ ಮೂಲ ಬಗ್ಗೆ ಕಾನೂನು ದಾಖಲೆಗಳು ಇಲ್ಲದಿದ್ದರೆ ಅದನ್ನು ಘೋಷಿಸದ ಆದಾಯ ಅಂತ ಹೇಳಿ ಪರಿಗಣನೆ ಮಾಡಲಾಗುತ್ತದೆ. ತೆರಿಗೆಯ ಜೊತೆಗೆ ಭಾರಿ ದಂಡ ಕೂಡ ಇದಕ್ಕೆ ವಿಧಿಸಲಾಗುತ್ತದೆ. ಅಂತಹ ಚಿನ್ನವನ್ನು ಆದಾಯ ತೆರಿಗೆ ಅಧಿಕಾರಿಗಳು ವಶಪಡಿಸಿಕೊಳ್ಳುವ ಅಧಿಕಾರವನ್ನು ಹೊಂದಿರುತ್ತಾರೆ. ಹಾಗಾದರೆ ದಾಖಲೆ ಇಲ್ಲದೆ ಇಟ್ಟುಕೊಳ್ಳಬಹುದಾದಂತಹ ಚಿನ್ನದ ಮಿತಿ ಎಷ್ಟು? ವಿವಾಹಿತ ಮಹಿಳೆ ಗರಿಷ್ಠ 500 ಗ್ರಾಂವರೆಗೆ ಚಿನ್ನಾಭರಣಗಳನ್ನು ಇಟ್ಟುಕೊಳ್ಳಬಹುದು. ಇನ್ನು ಅವಿವಾಹಿತ ಮಹಿಳೆ ಗರಿಷ್ಠ 250 ಗ್ರಾಂವರೆಗೆ ಚಿನ್ನಾಭರಣಗಳನ್ನು ಇಟ್ಟುಕೊಳ್ಳಲು ಅವಕಾಶವಿದೆ. ಇನ್ನು ಪುರುಷರು ಗರಿಷ್ಠ 100 ಗ್ರಾಂವರೆಗೆ ಚಿನ್ನಾಭರಣಗಳನ್ನು ಇಟ್ಟುಕೊಳ್ಳಲು ಅವಕಾಶ ಇದೆ. ಈ ಮಿತಿಯೊಳಗೆ ಚಿನ್ನವಿದ್ದರೆ ಅದನ್ನು ತಕ್ಷಣಕ್ಕೆ ವಶಪಡಿಸಿಕೊಳ್ಳುವಂತಿಲ್ಲ. ಆದರೆ ಈ ಮಿತಿ ಮೀರಿದ ಚಿನ್ನಕ್ಕೆ ಸೂಕ್ತ ಖರೀದಿ ಬಿಲ್, ಆಸ್ತಿ ಹಂಚಿಕೆ ಪತ್ರ ಅಥವಾ ಆದಾಯದ ಮೂಲದ ಬಗ್ಗೆ ದಾಖಲೆಗಳನ್ನು ಒದಗಿಸುವುದು ಕಡ್ಡಾಯ. ಹಾಗಿದ್ರೆ ತೆರಿಗೆಗೆ ಯಾವಾಗ ಪೀಡಲಿದೆ? ಮನೆಯಲ್ಲಿ ನಿಗದಿತ ಮಿತಿಯೊಳಗೆ ಚಿನ್ನ ಇಡುವುದಕ್ಕೆ ಯಾವುದೇ ತೆರಿಗೆಯನ್ನು ಪಾವತಿ ಮಾಡಬೇಕಾಗಿಲ್ಲ. ಆದರೆ ಚಿನ್ನವನ್ನು ಖರೀದಿಸುವಾಗ GST ಅನ್ವಯವಾಗುತ್ತದೆ. ಜೊತೆಗೆ ಚಿನ್ನವನ್ನು ಮಾರಾಟ ಮಾಡುವಾಗ ಬರುವ ಲಾಭದ ಮೇಲೆ ಬಂಡವಾಳದ ಲಾಭ ತೆರಿಗೆ ಅನ್ವಯವಾಗುತ್ತದೆ. ಹೀಗಾಗಿ ಚಿನ್ನದ ಮಾಲೀಕರು ಕಾನೂನು ಕ್ರಮಗಳಿಂದ ದೂರವಿರಲು ತಮ್ಮ ಚಿನ್ನಾಭರಣಗಳ ಕುರಿತು ಎಲ್ಲ ದಾಖಲೆಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವುದು ಅತ್ಯಗತ್ಯ. ಹಾಗಾಗಿ ಮಿತಿಗಿಂತ ಹೆಚ್ಚು ಚಿನ್ನ ಹೊಂದಿದ್ರೆ ಅದರ ಮೂಲವು ಕಾನೂನುಬದ್ಧ ಅಂತ ಹೇಳಿ ಸಾಬೀತುಪಡಿಸಲು ಕೂಡ ಸಿದ್ಧರಿರಬೇಕು.